ಸ್ಟಾಪ್ ಮಾಡ್ಬೇಕು ಕಮೆಂಟ್ ಮಾಡ್ಬೇಕು ಯಾರು ಅಂತ ಹೇಳಿ. ಆಲ್ಮೋಸ್ಟ್ ಎಲ್ಲರಿಗೂ ನಿಮ್ಮನೆ ಹುಡುಗ ಬಾಲು, ನಮ್ಮ ಬಾಲ್ ಅವ್ರು ಬಂದ್ರು. ಅವ್ರೇನು ವಿಡಿಯೋ ಮಾಡಕ್ ಬಂದ್ರ ಸುಮ್ಮನೆ ಬಂದ್ರ? ಓಹೋ ಬ್ರೋ ಶೋಭೆ ಬಂದಿರೋದೇ ಲೇಟ್, ಯಾಕಂದ್ರೆ ಬಿಗಿನರ್ಸ್. ಸೊ ನಾವು ಸ್ಟಾರ್ಟಿಂಗ್ ಹೆಂಗೆ ಗೊತ್ತಾ, ಕ್ಯಾಮ್ರಾ ಹಿಂಗೆ ಹಿಡ್ಕೊಂಡ್ವಿ ಅಂದ್ರೆ ಮಾತಾಡಕ್ಕೆ ಹಿಂದೆ ಮುಂದೆ ಮಾಡ್ತಾ ಇದ್ವಿ. ಇವಾಗ 6 ವರ್ಷ ಇದರಲ್ಲಿ ಬಿದ್ದು ಮುಳುಗಿ ಏನೇನೋ ಆಗಿ ಸುಮ್ಮನೆ ಮಾತಾಡೋಕೆ ಕಲ್ತ್ಬಿಟ್ಟಿವಿ ಇವಾಗ. ಸೊ ನೋಡಿ ನಾವು ಬಂದಾಗ ಲೈಟ್ ಅದ, ಕಲಿಬೇಕು. ಸೊ ಒಬ್ಬೊಬ್ರು ಅಂತಾರೆ ಹಿಂಗೆ ಮಾತಾಡ್ತಾರೆ. ಸೊ ಕಲಿಕೆ ಸ್ಟಾರ್ಟಿಂಗ್ ಇದ್ದಿದ್ದೆ, ಭಯ ಅನ್ನೋದು ಇದ್ದೇ ಇರುತ್ತೆ. ಸೊ ನಾವೇನೋ ಹೆಂಗೆ ಗೊತ್ತಾ, ನಾವೆಲ್ಲ ಹೇಳಿದ್ವಲ್ಲ ಬಿದ್ದು ಮುಳುಗಿ ಎಲ್ಲ ಇದಾಗ್ಬಿಟ್ಟಿದ್ವಿ, ಸುಮ್ಮನೆ ಮಾತಾಡ್ತಾ ಇರ್ತೀವಿ. ಸೊ ಅವರು ಇವಾಗ ಟ್ರೈ ಮಾಡ್ತಾ ಇದ್ದಾರೆ ಹೊಸದಾಗಿ. ಸೊ ಸಪೋರ್ಟ್ ಮಾಡಿ, ಅವ್ರಿಗೂ ಸಹ ಸಪೋರ್ಟ್ ಮಾಡಿ. ಇವಾಗ ನೀವು ಏನೇ ನೋಡಿದ್ರು ಸೊ ಅವ್ರು ಮಾತಾಡ್ತಾರೆ. ಸೊ ಮೊಬೈಲ್ನ ಅವ್ರಿಗೆ ಹ್ಯಾಂಡ್ ಓವರ್ ಮಾಡ್ತೀನಿ. ಗೈಸ್ ನೋಡ್ತಿರ್ಬೋದು, ಇಲ್ಲಿ ಫುಡ್ ಸ್ಟ್ರೀಟ್ ಎಲ್ಲ ಇದೆ, ಆಮೇಲೆ ಅಲ್ಲಿ ಬೋಟು ಗೇಮಿಂಗ್ಸು ಎಲ್ಲ ಹಾಕ್ತಾರೆ. ಇಲ್ಲೆಲ್ಲ ಬಟ್ಟೆ ಶಾಪ್ಸ್ ಎಲ್ಲ ಹಾಕ್ತಾರೆ. ಗಣೇಶ ನೋಡ್ದಂಗೂ ಆಯಿತು, ಹಂಗೆ ಗೇಮ್ಸ್ ಆಡ್ದಂಗೂ ಆಯಿತು. ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಒಂದು ಸ್ವಲ್ಪ ಟೈಮ್ ಸಿಗುತ್ತೆ. ಆಮೇಲೆ ಬಟ್ಟೆ ಶಾಪ್ಸ್ ಎಲ್ಲ ಹಾಕಿರ್ತಾರೆ, ಬಟ್ಟೆ ಶಾಪಿಂಗ್ ಮಾಡ್ಕೋಬೋದು. ಹೆಣ್ಮಕ್ಳಿಗಂತೂ ಬಟ್ಟೆ ಶಾಪಿಂಗ್ ಅಂದರೆ ಸಖತ್ ಇಷ್ಟ ಆಗುತ್ತೆ. ಅದನ್ನೊಂದು ಸ್ವಲ್ಪ ಮಾಡ್ಕೋಬೋದು, ಆವಾಗ ಸ್ವಲ್ಪ ಮೈಂಡ್ ಫ್ರೆಶ್ ಆಗುತ್ತೆ ಮತ್ತು ಇನ್ನೂ ಸ್ವಲ್ಪ ಖುಷಿ ಆಗುತ್ತೆ. ಒಳಗಡೆ ಮಂಟಪ ಯಾವ್ಯಾವ ಥರ ರೆಡಿ ಆಗಿದೆ ನೋಡ್ಕೊಂಡು ಬರೋಣ, ಬರ್ರಿ ನೋಡೋಣ, ತೋರಿಸ್ತೀನಿ. ಆಮೇಲೆ ಎಂಟ್ರೆನ್ಸಿಗೆ ಇನ್ನೂ ಇದೇನು ಬಟ್ಟೆ ಎಲ್ಲ ಕಟ್ತಿದ್ದಾರೆ, ಇನ್ನೂ ರೆಡಿ ಆಗ್ತಿದೆ. ಇನ್ನೊಂದು 30% ಇರ್ಬೋದು ಅಷ್ಟೇ. ನೋಡ್ಬೋದು, ಇದೆ ಇಲ್ಲಿ ಎಂಟ್ರೆನ್ಸಿಗೆ ಕಾಣ್ತಿದೆ ಅಲ್ಲ, ಅದು ಅಲ್ಲಿ ಗಣೇಶ ಇರ್ತಾರೆ, ಪೂಜೆ ಗಣೇಶ ಅಷ್ಟೇ. ರಾಣೆಬೆನ್ನೂರಲ್ಲಿ ಒಳಗಡೆ ಹೋಗೋಕ್ಕೆ ಅಲೋ ಇತ್ತು, ಬಟ್ ಇಲ್ಲಿ ಕ್ಲಾರಿಟಿ ಇಲ್ಲ. ನೋಡೋಣ ಏನಾಗ್ಬೋದು ಅಂತ, ಅದು ನೆಕ್ಸ್ಟ್ ವಿಡಿಯೋದಲ್ಲಿ ಆದರೆ ಹಾಕ್ತೀನಿ. ಇವಾಗ ನೋಡ್ಬೋದು ಇಲ್ಲಿ ಇನ್ನೂ ರೆಡಿ ಆಗಿಲ್ಲ, ಎಲ್ಲ ಕಡೆ ಬಟ್ಟೆ ಹಾಕಿದ್ದಾರೆ. ಇದು ಮೇ ಬಿ ಸೆಂಟ್ರಲ್ಲಿರೋ ಗೋಪುರಕ್ಕೆ ಹೋಗ್ಬೋದು, ಈಗ ಕ್ಲಾರಿಟಿ ಇಲ್ಲ. ಇನ್ನೊಂದು 70% ಆಗಿದೆ, ಇನ್ನೊಂದು 30% ಇದೆ. ಇದು ಫ್ರೇಮ್ಸ್ ಥರ ರೆಡಿ ಆಗಿದೆ. ಎಲ್ಲಿ ಯೂಸ್ ಮಾಡ್ತಾರೆ ಗೊತ್ತಿಲ್ಲ, ನೋಡಬೇಕು. ಮಳೆ ಬೇರೆ ಸ್ಟಾರ್ಟ್ ಆಯಿತು. ಇದು ಮೇ ಬಿ ಫಸ್ಟ್ನೇದಕ್ಕೆ ಹೋಗುತ್ತೆ ಅನಿಸುತ್ತೆ. ಇಲ್ಲಿ ಪೂಜೆ ಗಣಪತಿ ಅದೆಲ್ಲ ಮಾಡ್ತಾರೆ. ಇದು ಕಾಶಿ ವಿಶ್ವನಾಥ ಟೆಂಪಲ್ ಹೆಂಗಿದೆನೋ ಅದೇ ಥರ ಅಷ್ಟೇ. ಅಲ್ಲಿ ಹಿಂದ್ಗಡೆ ದೊಡ್ಡ ಗಣೇಶ ಇರ್ತಾರೆ, ಮತ್ತು ಅಲ್ಲೇ ಡ್ರಾಮಾ ನಡೆಯುತ್ತೆ. ಇನ್ನೊಂದು 2 ರಿಂದ 3 ದಿನ ಅಷ್ಟೇ, ಇನ್ನೆಲ್ಲ ಕ್ಲಿಯರ್ ಮಾಡಿದ್ದಾರೆ ಆಲ್ರೆಡಿ. ಇವಾಗ ಇನ್ನೊಂದು ಸ್ವಲ್ಪ ಇದೆ, ಇನ್ನೊಂದು 2-3 ದಿನದಲ್ಲಿ ರೆಡಿ ಆಗುತ್ತೆ. ಅವಾಗೂ ಬೇಕಾದರೆ ತೋರಿಸ್ತೀನಿ ಕ್ಲಿಯರ್ ಆಗಿ. ಎಂಟ್ರೆನ್ಸ್ ಇದೇನು ಕಾಣ್ತಾ ಇದೆ ಅಲ್ಲ, ಎಂಟ್ರೆನ್ಸ್ ಗೇಟು, ಇದು ಒಂದು ಸ್ವಲ್ಪ ಅಟ್ರಾಕ್ಟಿವ್ ಆಗಿ ಕಾಣ್ತಾ ಇದೆ. ಅಟ್ರಾಕ್ಟಿವ್ ಆಗಿ ರೆಡಿ ಮಾಡ್ತಾರೆ, ಇನ್ನೂ ಚೆನ್ನಾಗಿ ಕಾಣ್ತಿದೆ. ಕಳೆದ ವರ್ಷದಿಂದ ಈ ಸತಿ ಸ್ವಲ್ಪ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಅನಿಸುತ್ತೆ. ನಮ್ಮ ದಾವಣಗೆರೆ ಸ್ಪೆಷಾಲಿಟಿ ಏನಪ್ಪ ಅಂತಂದರೆ, ನಾವು ಬೇರೆ ಊರಿಗೆ ಹೋಗಿ ನೋಡೋಕ್ಕಾಗದೇ ಇರೋಂಥ ಪ್ಲೇಸಸ್ನ ದಾವಣಗೆರೆ ಗಣಪತಿ, ಹಿಂದೂ ಮಹಾಗಣಪತಿ ಮುಖಾಂತರನೇ ತೋರಿಸ್ತಾ ಇದ್ದಾರೆ. ಎಕ್ಸಾಂಪಲ್ ಹೇಳ್ಬೋದು, ಕಾಶಿ ವಿಶ್ವನಾಥ, ಮತ್ತು ಇನ್ನೊಂದು ಕೇದಾರ್ನಾಥ ಆಗಿರ್ಬೋದು, ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಆಗಿರ್ಬೋದು. ಈ ರೀತಿಯಾಗಿ ನಮ್ಮ ದಾವಣಗೆರೆಯಲ್ಲೇ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಇದಕ್ಕೋಸ್ಕರ ನಾವು ಹೆಮ್ಮೆ ಪಡಬೇಕು. ಸೊ ಗಾಯ್ಸ್, ಇದೆಲ್ಲ ಇಷ್ಟು ಚೆನ್ನಾಗಿ ಬರೋಕ್ಕೆ ಯಾರು ಕಾರಣ ಅಂದ್ಕೊಂಡಿದ್ದೀರಾ ಅಂದರೆ, ಇಲ್ಲಿ ಕೆಲಸ ಮಾಡ್ತಿರ್ತಾರಲ್ಲ, ಶ್ರದ್ಧೆ ಭಕ್ತಿ, ಅವ್ರವ್ರನ್ನ ಬಿಟ್ಟು ಇಲ್ಲಿ ಬಂದು ಶ್ರದ್ಧೆ ಭಕ್ತಿಯಿಂದ ಕೆಲಸ ಮಾಡ್ತಿರೋದಕ್ಕೆ ಇದು ಇಷ್ಟು ಚೆನ್ನಾಗಿ ಬರೋಕ್ಕೆ ಕಾರಣ ಆಗಿದೆ. ಆಮೇಲೆ ನಮ್ಮ ದಾವಣಗೆರೆ ಜನತೆ ಪರವಾಗಿ ಇವರಿಗೆ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಗೈಸ್, ಇಲ್ಲಿವರೆಗೂ ಏನೇನು ಆಗಿದೆ, ಮಂಟಪ ಯಾವ್ಯಾವ ಥರ ರೆಡಿ ಆಗಿದೆ, ಯಾರ್ಯಾರು ಎಷ್ಟೆಷ್ಟು ಕೆಲಸ ಮಾಡ್ತಿದ್ದಾರೆ ಎಲ್ಲ ನೋಡಿದ್ರಿ. ಇನ್ನೊಂದು ಸ್ವಲ್ಪ ಅಪ್ಡೇಟ್ನ ಇನ್ನೊಂದು 3-2 ಡೇಸ್ ಇರ್ಬೋದು ಅಷ್ಟೇ. ಅದಾದಮೇಲೆ ಗಣಪತಿ ಕೂರಿಸ್ತಾರೆ, ಆವತ್ತಿನ ದಿನನೇ ಸಿಗ್ತೀನಿ. ಅಲ್ಲಿವರೆಗೂ ನಮ್ಮ ವಿಡಿಯೋಸ್ ನೋಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್, ಶೇರ್, ಕಮೆಂಟ್ಸ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.